ಹೊನ್ನಾವರದಲ್ಲಿ ಅನೇಕ ವರ್ಷಗಳಿಂದ ನೀವು ಇಲ್ಲಿ ಹೈಸ್ಕೂಲ್ ಹಾಕ್ಬೇಕು. ಏನು ಫ್ಯಾನ್ ಆರಿಸ್ಬಿಡಪ್ಪ ಪ್ಲೀಸ್. ಹೈಸ್ಕೂಲ್ ಹಾಕ್ಬೇಕು ಅಂತ ಹೇಳಿ, ಆದ್ರೆ ಸರ್ಕಾರದ ಮುಂದೆ ಒಂದ್ ಸ್ವಲ್ಪ ತೊಡಕಿತ್ತು. ನಿಮ್ಗೂ ಗೊತ್ತದ ತೊಡಕೆ ಏನಿತ್ತು ಅಂತಂದ್ರೆ, ಇಲ್ಲಿ ಒಂದು ಅನುದಾನಿತ ಮಕ್ಕಳು, ದಯವಿಟ್ಟು ನಿಮ್ ಸಲ ಬಂದಿಲ್ಲ, ಓದೋ ಸಲ ಬಂದಿಲ್ಲ, ಈ ಕಾರ್ಯಕ್ರಮ ಬಂದಿದ್ದು ನಿಮ್ ಸಲುವಾಗಿ, ಇವ್ರ ಸಲುವಾಗಿ ಅಲ್ಲ ನಾವು ಬಂದಿದ್ದು, ನಿಮ್ ಸಲುವಾಗಿ. ಇಲ್ಲಿ ಒಂದು ಅನುದಾನಿತ ಶಾಲೆ ಇತ್ತು. ಅನುದಾನಿತ ಶಾಲೆ ಇದ್ದಾಗ ಸರ್ಕಾರ ಯಾವಾಗ್ಲೂ ಕೂಡ ಆ ಅನುದಾನಿತ ಶಾಲೆಗೆ ವೇತನದ ಅನುದಾನ ಅಂದ್ರ ಶಿಕ್ಷಕರ ಒಂದು ಏನ್ ಪಗಾರ ಐತಿ ಅದು ಸರ್ಕಾರ ಕೊಡ್ತೈತಿ. ಹೀಗಾಗಿ ಅದು ಒಂದು ಸರ್ಕಾರಿ ಶಾಲೆಯ ತರಹ ಅಂತ ತಿಳ್ಕೊಂಡು ಬಹಳಷ್ಟು ತಂದಿಸೋ ವಿಳಂಬ ಆಯ್ತು. ಆದ್ರೆ ಇದೀಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ತಳವಾರ್ ಅವರು ಹೇಳಿದಾಗ, ಹಾಗೂ ನಮ್ಮ ಮಸೂರಿ ಹೇಳಿದಾಗ, ಆ ಕಾರಣಾಂತರದಿಂದ ಆ ಶಾಲೆ ಮೊದಲೇನು ಹಿರಿಯರು ಪ್ರಾರಂಭ ಮಾಡಿದ್ರು, ಮುಂದೆ ಅದು ಅಷ್ಟು ಸರಿಯಾಗಿ ನಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಶಿಕ್ಷಕರಿಗೆ ಪಗಾರ ಕೊಡುವಂತದ್ದಾಗ್ಲಿ ಇದು ಆಗ್ಲಿ, ನಾನೇ ಬಂದಿದ್ದೀನಿ ಅಲ್ಲಿ. ಯಾಕಂದ್ರೆ ನಾನು ಒಂದ್ಸಲ ಸಂದರ್ಭದಲ್ಲಿ ಆ ಶಾಲೆಗೆ ನಾ ಬಂದು ಭೇಟಿನೂ ಕೊಟ್ಟಿದ್ದೀನಿ, ಮತ್ತ ಅಲ್ಲಿ ಕಂಪ್ಯೂಟರ್ ಡೆಸ್ಕ್ ಕೂಡ ನಾನು ಕೊಟ್ಟಿನಿ ಅವಲ್ಲಿ. ಹೀಗಾಗಿ ಆ ಮ್ಯಾನೇಜ್ಮೆಂಟ್ಗೂ ಅವ್ರದೇ ಆದ ತೊಂದರೆಗಳಿತ್ತು. ಇವತ್ತು ವಿಶೇಷವಾಗಿ ಗಂಡು ಮಕ್ಕಳಿಗಿಂತ ಹೆಚ್ಚಿಗೆ ಹೆಣ್ಮಕ್ಳಿಗೆ ಹೆಚ್ಚಿನ ತೊಂದರೆ ಇತ್ತು. ಹೆಣ್ಮಕ್ಳು ಇವತ್ತು ದಿವಸ ಶಾಲೆಗೆ ಹೋಗ್ತಾರಲ್ಲ, ಯಾಕಂದ್ರೆ ಬಹಳಷ್ಟು ಮಂದಿ ಪಾಲಕರು ಎಲ್ಲಪ್ಪ ದೂರಿಗೆ ಹೆಂಗ್ ಕಳ್ಸುನು, ಯಾಕಂದ್ರೆ ಸ್ವಾಭಾವಿಕವಾಗಿ ಇವತ್ತು ದಿವಸ ತಾಯಿ ತಂದೆಗಳು ಮಕ್ಕಳ ಒಂದು ಸುರಕ್ಷತೆಯನ್ನು ಬಯಸ್ತಾರೆ. ನಮ್ಮ ಹೆಣ್ಮಕ್ಳು ನಾವು ಬೇರೆ ಊರಿಗೆ ಕಳಿಸ್ತೇವಲ್ಲಪ್ಪ, ಅವು ಸುರಕ್ಷಿತವಾಗಿರ್ಬೇಕು. ಇದು ಪ್ರತಿಯೊಬ್ಬರು, ನಾನು ಒಳಗೊಂಡು ಪ್ರತಿಯೊಬ್ಬರ ಪಾಲಕರ ಒಂದು ಇಚ್ಛೆ ಇರ್ತದೆ. ಹೀಗಾಗಿ ಅನೇಕ ಸಂದರ್ಭದಲ್ಲಿ ಉದಾಹರಣೆಗಳಿದಾವತ್ತು ಸಹ 7ನೇ ತರಗತಿ ನಂತರ ಇಲ್ಲೇ ಶಾಲೆಗೆ ಹತ್ತಿದ್ರು ಅಥವಾ ಶಾಲೆಗೆ ಕಲಿಸುವುದನ್ನೇ ಬಂದ್ ಮಾಡ್ತಿದ್ರು. ನಾನ್ ಬಂದ್ ನೋಡಿ ಆ ಶಾಲೆಗೆ ಮಕ್ಕಳು ಹೇಳಿದ್ರು, ಕಡೆ ಸಲ ಕ್ಲಾಸಸ್ ನಡೆದಿದ್ದಿಲ್ಲ, ಪರೀಕ್ಷೆಗೆ ಒಮ್ಮೆ ತಲವಾರ ಒಮ್ಮೆ ಡೈರೆಕ್ಟ್ಲಿ ಪರೀಕ್ಷೆಗೆ ಹೋಗ್ತದ. ಆ ಪರೀಕ್ಷೆದಾಗ ಒಂದ್ಸಲ ಅವರು ಮಾಸ್ತರ್ಗಳು ಹೇಳಿದ್ರು, ಸರ ಮಾಸ್ತರ್ಗಿಂತ ಜಾಸ್ತಿ ನಮ್ಗೆ ಬರ್ತೈತಿ. ಇದು ಸತ್ಯ ಪರಿಸ್ಥಿತಿ, ನಾ ಕಣ್ಣಾರೆ ಕಂಡಿನಿ, ನಾಯಂದ್ರ ಮುಂದೆ ಐತಲ್ಲ. ಮಾಸ್ತರ್ ಇರು ಬರಂಗ್ಲಿ ಹೇಳಕ ಅವ್ರಿಗಿಂತ ಇವ್ ಚಲೋ ನಾವು ಹೇಳ್ತೀವಿ ಅಂತ ಇವರು. ಇದು ವಾಸ್ತವ ಸಂಗತಿ ಆಗಿತ್ತು ನಾನು ನೋಡಿದ್ದೇನೆ. ಅಷ್ಟು ಒಂದು ಗಂಭೀರವಾದಂತಹ ಸಮಸ್ಯೆ ಇವತ್ತು ದಿವಸ ಈ ಊರಲ್ಲಿ. ಹೀಗಾಗಿ ಬಹುಶಃ ನಾನು ಈ ಶಾಲೆ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ನಾನು ನಮ್ಮ CS ನರೇಂದ್ರ, ಭೋಸ್ಲೆ, ಸಂತೋಷ್ ಅವರೆಲ್ಲರೂ ಹಿರೇಮಠ ಬೆಂಗಳೂರ, ಅವರು ಯಾವುದೇ ಒಂದು ದೊಡ್ಡ ಇಂಡಸ್ಟ್ರಿ ಬಗ್ಗೆ ಚಿಂತನೆ ಮಾಡಿಲ್ಲ, ಈ ಶಾಲೆ ಬಗ್ಗೆ ಯಾರು ಚಿಂತನೆ ಮಾಡಿಲ್ಲ. ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಆಮೇಲೆ ಅವ್ರು ಇವ್ರಲ್ಲ ಎಜುಕೇಶನ್ ಆಫೀಸರ್ PRS ಯಾರೋ ಬಾಯಿಯವರು ಮೇಡಮ್, ರಶ್ಮಿ ಮೇಡಮ್, ರಶ್ಮಿ ಮೇಡಮ್ ಅವ್ರು ಏನೇ ನೋಡ್ರಿ, ಬರೇ ಶಾಲೆ ಸ್ಯಾಂಕ್ಷನ್ ಮಾಡ್ರಿ, ಅಲ್ಲಿ ಪಗಾರ ಸಹ ನಾನು ಕೊಡ್ತೀನಿ, ಪಗಾರ ಕೊಡ್ತೀನಿ. ಮತ್ ನೀವು ಮಾಡ್ಲಿಕ್ಕೆ ನನ್ನ ಪರಿಸ್ಥಿತಿ ಹೆಂಗೈತಿ, ಈಗ ಆ ಮಕ್ಕಳು ಮೂತಿ ನೋಡಕ್ ನನ್ ಕಡೆ ಆಗ್ತಾ ಇಲ್ಲ. ಪಾಪ ಮನೆ ಬಂದು ಪಾಪ ನೂರಾರು ವಿದ್ಯಾರ್ಥಿಗಳು ಮಕ್ಕಳು ಮಕ್ಕಳು ಬಂದು ನನಗೆ ಬಂದು ಚಲೋ ಮಾಡ್ರಿ, ಚಾಲು ಮಾಡ್ರಿ. ನಾ ಕಡೆಗೆ ಇಲ್ಲಿ ನಿರ್ಣಯ ತಗೊಂಡಿದ್ನಿ, ಸಂಸ್ಥೆಯಿಂದ ಒಂದು ಚಾಲು ಮಾಡ್ಸೋಣ ಅಂತ. ಆದ್ರೆ ಸಂದರ್ಭ ಬೇಡ, ಶಾಲೆಗಳಿಗೆ ಬಹಳ ಕಷ್ಟ ಐತಿ. ಬೇರೆ ಸಂಸ್ಥೆ ದೊಡ್ಡ ಸಂಸ್ಥೆ ಐತಿ, ದೊಡ್ಡ ವಿಷಯ ಅಲ್ಲ, ನಾವು ಶಾಲೆ ಚಾಲು ಮಾಡ್ಬೋದು. ಆದ್ರೆ ಅಲ್ಲಿ ಮಾಸ್ತರ್ಗಳು ತಗೋತೀವಿ, ತಗೊಂಡ್ಮ್ಯಾಗ ಒಂದು 50 ವರ್ಷ ಸುಮ್ಮಿರ್ತಾರೆ. ಆಮೇಲೆ ಸಾಹೇಬ್ರ ನಮ್ಗೆ ಖಾಯಂ ಹೆಂಗ್ ಹಾಕತ್ರಿ ಅಂತ ಕೇಳ್ತಾರೆ, ಗ್ರಾಂಟಿ ನೇಟ್ ಕೇಳ್ತಾರೆ. ಗ್ರಾಂಟಿ ನೇಟ್ ಕೊಡೋದು ಬಹಳ ಕಷ್ಟ ಇದೆ. ಅದು ವಾಸ್ತವ ಸಂಗತಿ, ಇದ್ರಾಗ ಮುಚ್ಚಿ ಮರಿಯೋಣ. ಗ್ರಾಂಟಿ ನೇಟ್ದು ಸಮಸ್ಯೆ ಬಹಳಷ್ಟು ಆಗಿರೋ, ಅನೇಕ ಸಂದರ್ಭದಲ್ಲಿ ತುಂಬಿಕೊಳ್ಳಕ್ ಪರ್ಮಿಷನ್ ಸಿಕ್ಕದಿಲ್ಲ,
ಇದು ಆಗುವಂಥದ್ದು ಇಂಥವೆಲ್ಲರೂ ಕೂಡ, ಅಥವಾ ಹೆಚ್ಚಿಗೆ ಒಂದೇನು ಸ್ಟ್ರೆಂತ್ ಆದಾಗ ಇನ್ನೊಂದು ಕ್ಲಾಸ್ ರೂಮ್ ಆಗುವುದು, ಇವೆಲ್ಲರೂ ಸಮಸ್ಯೆ ನಮ್ಮ ಮುಂದಿದಾವೆ. ಹೀಗಾಗಿ ಇವತ್ತು ಈ ಶಾಲೆ ಪ್ರಾರಂಭ ಆಗ್ಲಿಕ್ಕೆ ಕಾರಣೀಕರ್ತರು ಯಾರಂದ್ರೆ ಇದು ಮಕ್ಕಳು ತಂದು. ನಾ ಅದಕ್ಕೆ ಅವ್ರ ಕಡೆನೇ ಉದ್ಘಾಟನೆ ಮಾಡಿಸಿನಿ. ನಾವು ಉದ್ಘಾಟನೆ ಮಾಡಿ ಅವ್ರ ಕಡೆ ಉಳಿಸಿ ಕಾರಣ ಇವ್ರು ಯಾರು ಅಲ್ಲ, ಮತ್ತೆ ಮ್ಯಾಲ ಕೂತಾರಲ್ಲ ಇವ್ರು ಯಾರು ಕಾರಣ ಅಲ್ಲ. ಇವತ್ತು ದಿವಸ ಈ ಶಾಲೆ ಪ್ರಾರಂಭ ಆಗಕ್ಕೆ ಯಾರು ಕಾರಣ? ನಮ್ಮ ಮಕ್ಕಳು ಕಾರಣ. ಪಾಪ ನನ್ನ ಸಲ ಒಂದು 100 ಸಲ ಬಂದಾರ, ನನ್ನ ಸಲ 100 ಸಲ ಬಂದಾರ, ಸರ್ ಶಾಲೆ ಆಗ್ಬೇಕ್ರಿ ಅಂತೇಳಿ. ನಮಗೂ ಎಷ್ಟೋ ಸಲ ಪಾಪ ಕೆಟ್ಟ ನಾವು ಓದಿ ಮಾತು ಹೇಳ್ತೀನಿ, ಸಂತೋಷ್ ಲೋಕ್ರೆ ಮತ್ತೆ ನಮ್ಮ ಸಮೂಪ ನಾವು ಅವ್ರ ಪಾಪ ಹೋಗಿ ಅವ್ರಿಗೆಲ್ಲ ಊಟ ಮಾಡಿಸಿ, ದೋಸೆ ತಿನ್ನಿಸಿ, ಊಟ ಅಥವಾ ಇಟ್ಟು ಕಳಿಸಿದ್ದೆಲ್ಲ ಮಾಡಿಸಿ ಕಳಿಸಿದ್ರು ಮಕ್ಕಳು. ಅವ್ರಿಗೆಲ್ಲ ತಿಂಡಿ ತಿನ್ನಿಸಿ ಕರ್ಕೊಂಡು ವಾಪಸ್ ಅಂತ ನಿಮ್ಗೆಲ್ಲ ಅವ್ರಿಗೆ. ಅದು ಅಷ್ಟು ಗಂಭೀರವಾದಂತ ಸಮಸ್ಯೆ ಇದೆ. ಈಗ ಶಾಲೆ ಅಂತೂ ಆಯ್ತು. ಇವತ್ತು ಈ ಶಾಲೆ ಇವತ್ತನೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆಯಲ್ಲ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಯಾಕಂದ್ರೆ ನಾನು ಈಗ ಕೈಗಾರಿಕೆ ಸಚಿವನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ. ನೀವು ಮತ ಹಾಕಿ ನಂಗೆ ಆಶೀರ್ವಾದ ಮಾಡಿದ್ರಿ, ನಾನು MLA ಆಗಿ ನಮ್ಮ ಮಂತ್ರಿ ಆಗಿದ್ದೀನಿ. ಇಂಡಸ್ಟ್ರಿ ಮಿನಿಸ್ಟರ್ ಆದಾಗ ಎಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳು ಅವ್ರ ಕಡೆ ತಮ್ಮ ಲಾಭದಾಗ 2% ಅವ್ರಿಗೆ CSR ಅಂದ್ರೆ ಮರೆ ಏನು ಹೇಳಿದ್ರು ತಳವಾರ ಒಂದು ಸರ್ CSR ಅವ್ರೇನು ಗೊತ್ತು CSR ಅಂದ್ರೆ? CSR ಅಂದ್ರೆ ಈ ಕಂಪನಿಗಳಿಗೆ ಏನಿರ್ತದಲ್ಲ, ದೊಡ್ಡ ದೊಡ್ಡ ಕಂಪನಿಗಳು ಇರ್ತಾವು, ಅವ್ರಿಗೆ 5 ವರ್ಷಗಳ ಕಾಲ ಆದ್ಮೇಲೆ ಅವ್ರಿಗೇನು ಲಾಭ ಬರ್ತಿರ್ತದ ಅದ್ರಲ್ಲಿ 2%. 100 ಕೋಟಿ ಲಾಭ ಬಂತಂದ್ರೆ ಕಂಪನಿಗೆ 2 ಕೋಟಿ. ಹಿಂಗ ಅವ್ರಿಗೆ ಸಾಮಾಜಿಕ ಒಂದು ಬದ್ಧತೆ ಮಾಡೋ ಸಲುವಾಗಿ ಒಂದು CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ. ಎಲ್ಲಾ ಕಾರ್ಖಾನೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಜವಾಬ್ದಾರಿಯನ್ನ ಎಲ್ಲಾ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇರ್ತಾವೆ. ಮತ್ತೆ ಇಲ್ಲಿ ತನ ಏನೋ ಒಂದು ಬಿಜಾಪುರ ಜಿಲ್ಲೆ ಯಾರು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸ್ ಮಾಡಿ. ಈಗ ನಾನು ಇರೋ ಕೈಗಾರಿಕಾ ಮಂತ್ರಿ ಆಗಿರೋ ತಂದ್ರೆ ಈಗ ನಾನು ಕೇಳ್ಬೇಕಲ್ಲ, ಅವ್ರ ಕಡೆ ಕೆಲಸಕ್ಕೆ ಬರ್ತಾರ. ನಾ ಕೆಲ್ಸಕ್ಕೆ ಬಂದಾಗ ನಾ ಬೇರೆ ಏನೋ ಬೇಳೆ ಸಂಸ್ಥೆಗೆ ಅದನ್ನ ಮಾಡಿದ್ದು ನಾ ಕೇಳಿಲ್ಲ. ಅದು ದಿವಸ ಇವತ್ತು ನಮ್ಮ ಮತಕ್ಷೇತ್ರದಾಗ ಸುಮಾರು ಎಷ್ಟು ಬೋಸ್ಲೆ ನಿಮ್ದು ಬಜೆಟ್ ಎಟ್ ಮಾಡ್ಕೊಂಡಿರಿ? ಎಷ್ಟು ಕೋಟಿ? 200 ಕೋಟಿ, 211 ಕೋಟಿ ಸಂಖ್ಯೆ ಒಪ್ಕೊಂಡಿದ್ರು. ಟೋಟಲ್ ಡಿಮಾಂಡ್ ಎಟ್ಟದ 211 ರೂಮ್ ಅದ. ನಮ್ಮ ಮತಕ್ಷೇತ್ರದಾಗಿ 211 ಶಾಲಿ ಕೋಣೆಗಳಾಗಬೇಕು. ಸುಮಾರು ಅದಕ್ಕೆ ಎಷ್ಟು ಬೇಕಾಗುತ್ತೆ? 53 ಕೋಟಿ ರೂಪಾಯಿ ಆಗಿದ್ದು. ತಪ್ಪರ್ದೀನಿ ನನಗೆ 211 ಕೊಠಡಿ ಮತ್ತೆ 53 ಅಂತಿರಲ್ಲ. ಈಗ ಖರ್ಚು ಆಗಿದ್ದು ಟೋಟಲ್ ಬೇಕಾಗಿ 200 ಕೋಟಿ ರೂಪಾಯಿ ಬೇಕಾಗತ್ತೆ. ಈಗ ಇವತ್ತೆಲ್ಲಾ ಕಂಪನಿಗಳು ಹಿಡ್ಕೊಂಡ ದೊಡ್ಡ ದೊಡ್ಡ ಕಂಪನಿಗಳಿಗೆ ಬಂದು ಅವ್ರಿಗೆ ಹೇಳಿದೀನಿ ನಾನು, ನಮ್ಮ ಮತಕ್ಷೇತ್ರದಾಗ ಸರ್ಕಾರಿ ಶಾಲೆಗಳು, ಖಾಸಗಿ ಅಲ್ಲ, ಮತ್ತು ಬೇರೆ ಸಂಸ್ಥೆಗೂ ಅಲ್ಲ, ಸರ್ಕಾರಿ ಶಾಲೆಗಳು ಏನಿದಾವಲ್ಲ ಆ ಸರ್ಕಾರಿ ಶಾಲೆಗೆ ಸ್ವಲ್ಪ ಡ್ಯಾಮೇಜ್ ತುಂಬಿಕೊಂಡ್ರಪ್ಪ ಪ್ಲೀಸ್. ಸರ್ಕಾರಿ ಶಾಲೆಗಳಿಗೆ ನೀವು ಬಂದು ನಮಗೆ ಸಹಾಯ ಮಾಡ್ರಿ ಅಂತ ಕೇಳ್ಕೊಂಡಿನಿ. ನಮ್ಮೊಂದು ಸುಮಾರು ಒಂದು 200 ಕೋಟಿ ರೂಪಾಯಿ ಬಜೆಟ್ ಇಟ್ಕೊಂಡಿವಿ. ಅವಾಗ ಈಗಾಗಲೇ ಮತ್ತೆ ನಾನು ಈಗ ಲೆಕ್ಕ ಹಾಕಿ ಬರ್ತೀನಿ, ನೋಡತ್ತೀನಿ, ಒಂದು 40 ಕೋಟಿ ಬಂದದಿ. 140 ಕೋಟಿ ರೂಪಾಯಿ ಬೇರೆ ಬರ್ಬೇಕು. ಇಲ್ಲಿನೂ ಇವತ್ತು ಬೆಳಗ್ಗೆ ನಿಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಬೆಂಗಳೂರು ವಿಮಾನ ನಿಲ್ದಾಣ ಐತಲ್ಲ, ಅದು ನನಗ ಮೂಲ ಸೌಕರ್ಯದಲ್ಲಿ ಇಲಾಖೆ ಕೆಳಗೆ ಬರ್ತೀವಿ. ಅವ್ರಿಗೆ ನಾನೇನ್ ಮಾಡಿದೆ, ಈಗ ಬಂದು ನೋಡೋತೀವಿ, ಇವತ್ತು ದಿವಸ ಬಂದಿದ್ದಾರ, ಶಾಲೆ ನೋಡ್ಕೊಂಡು ಹೋಗಿದಾರ. ಇದನ್ನ ಸಂಪೂರ್ಣವಾಗಿ ಅತ್ಯಂತ ಗುಣಮಟ್ಟದಿಂದ ಇವತ್ತು ದಿವಸ ನಾನು ಇವತ್ತು ದಿವಸ ಅವರು ಅದನ್ನ ದುರಸ್ತಿ ಮಾಡಿಕೊಳ್ಳುವಂತ ಕೆಲಸ ಮಾಡ್ತಾರ. ಬೇಕಾದ್ರ ನಮ್ ತಳವಾರ ಹೇಳಿದ್ರು, ಬೇಕಾದ್ರೆ ಅದನ್ನ ಸರಿಯಾಗಿ ಇದ್ದಿಲ್ಲ ತಗಿಸಿ ಹೊಸ ಕಟ್ಟಡಗಳನ್ನು ಕೊಟ್ಕೊಡ್ತಿರ್ತಾರೆ. ಅವ್ರು ನಿಮ್ಮ ಮಾತು ನಿಮಗೆ ಕೇಳಂಗಿಲ್ಲ. ಅವರು
ನಿಮ್ಗೆಲ್ಲರೂ ಇಲ್ಲಿ ಸ್ಥಳೀಯರಾಗಿ ಬೇರೆ ಲೀಡರ್ ಕೂತಾರ, ನಮ್ ಕಾಂಟ್ರಾಕ್ಟ್ ಕೊಡ್ರಿ, ನೋ ಕಾಂಟ್ರಾಕ್ಟ್ ಅವರ ಬರ್ತಾರ, ಸೀದಾ ಅವರ ಮಾಡಿ ನಾವು ತಮ್ಮ ಹೆಸರು ಇಂಪಾರ್ಟೆಂಟ್ ಅದು, ನಮ್ಮ ಹೆಸರು ಕೆಲ್ಸ್ಕೊಳಂಗಿಲ್ಲ ಅವ್ರು. ಈಗ ಹೇಳತ್ತಿರಲ್ಲ ಯಾಕ್ರಿ ಭಾರಿ ಕಟ್ಟಾರ ಸಾಹೇಬ್ ಅಂತಿದ್ರು, ಯಾಕಂದ್ರೆ ನಾವು ಯಾರಿಗೂ ಇವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಅದು ಸಮಸ್ಯೆ ಹೋಗ್ತದೆ. ಅವರ ಬಂದ್ ಮಾಡ್ತಾರೆ. ನಾವದ ಕಾಂಟ್ರಾಕ್ಟ್ ನಾವು ಕೇಳುವಂಗಿಲ್ಲ, ಅವ್ರು ಹೇಳುವಂಗಿಲ್ಲ. ಅವ್ರು ಬಂದು ತಮ್ಮದೇ ಆದಂತ ಟೀಮ್ ಕರ್ಕೊಂಡ್ ಬರ್ತಾರೆ. ಬಂದಿದ್ರು ಮುಂಜಾನೆ ಅವ್ರು ಬಂದು ಮಾಡಿ ಕೊಟ್ಟ ಪೂರ್ತಿ ಮಾಡಿ ಅವ್ರ ತಮ್ಮ ಹೆಸರು ಹಾಕ್ತಾರ. ನಾವು ಮಾಡಿಕೊಟ್ಟಿದ್ದೀವಪ್ಪ ಸಾಮಾಜಿಕ ಬಂದದ್ದು. ಅವರು ಇಲ್ಲಿ ಹಂಗೆ ಹಿಂಗೆ ಸಾಲ ಮಾಡಿ ಹೋದ್ರ ಅವ್ರ ಹೆಸರು ಕಲ್ತಿದ್ದಾರೆ. ಅದಕ್ಕೆ ಇಲ್ಲಿ ಹೊನ್ವಾಡ ಧಾಮದಾಗ ಇವತ್ತು ಇದನ್ನು ಸಂಪೂರ್ಣವಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದವರು CSR ಅನುದಾನದಲ್ಲಿ ಇವತ್ತು ಸರ್ಕಾರಿ ಗಂಡು ಮಕ್ಕಳ ಶಾಲೆ, ಹೆಣ್ಣು ಮಕ್ಕಳ ಶಾಲೆ ಮತ್ತು ಉರ್ದು ಪ್ರಾಥಮಿಕ ಶಾಲೆ ಈ ಮೂರು ಶಾಲೆಗಳನ್ನ ನವೀಕರಣ ಮಾಡಿಕೊಡುವಂತ ಜವಾಬ್ದಾರಿಯನ್ನು ಅವ್ರು ತಗೊಂಡಿದ್ದಾರೆ. ಬೆಳಗ್ಗೆ ಬಂದಿದ್ದಾರೆ, ಅದು ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ಹೋಂಡಾ ಕಂಪನಿ, ಹೋಂಡಾ ದೊಡ್ಡ ಕಂಪನಿ, ಜಪಾನ್ ಕಂಪನಿ. ಹೋಂಡಾ ದೊಡ್ಡ ಕಂಪನಿ ಜಪಾನ್ನವರು ಇವತ್ತು ದಿವಸ ಅವರು ಇಲ್ಲಿ 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 10 ಕೋಣೆಗಳನ್ನ 10 ಕಟ್ಟಡಗಳನ್ನ ಕೋಣೆಗಳು ಈಗಾಗಲೇ ತಹಶೀಲ್ದಾರ್ ಜಾಗ ಕೊಟ್ಟಾರೆ. 2 ಎಕರೆ ರೆಡಿ ಐತಿ ಜಾಗ. ಅದನ್ನ ಹೋಂಡಾ ಕಂಪನಿಯವ್ರು ಬಂದಿದ್ರು ಬಂದ ಹೋಂಡಾ ಕಂಪನಿಯವ್ರು ಬಂದಾರ. ಅವ್ರು 2.5 ಕೋಟಿ ರೂಪಾಯಿ ಒಂದು ಚಲೋ ಬಿಲ್ಡಿಂಗ್, ಈಗ ನಮ್ಮ ಸರ್ಕಾರದಾಗ ಯಾವ್ದು ಹೆಂಗ್ ಪ್ರೈವೇಟ್ ಹೆಂಗ್ ಇರ್ತಾವಲ್ಲ, ಖಾಸಗಿದಾಗಿ ಬೇರೆ ಸ್ವಂತ ಶಾಲೆಗಿಂತ ಚಲೋ ಶಾಲೆ ಒಂದು ದಿವಸ ಹೈಸ್ಕೂಲ್ ಅನ್ನ ಕಟ್ಟಡ ಕಟ್ಕೊಟ್ಟು ಹೋಗ್ತಾರೆ. ಆಮೇಲೆ ಈಗಾಗಲೇ 2 ಎಕರೆ ಒಂದು ದಿವಸ ಜಮೀನು ಕೂಡ ಅದಕ್ಕೆ ನಾವು ಕೊಟ್ಟಿದ್ದೀವಿ. ಇನ್ನು ಉಳಿದಿದ್ದೆಲ್ಲ ತಹಶೀಲ್ದಾರ್ ಹೇಳ್ಯಾರ, ನೀವೆಲ್ಲ ನಮ್ಮ ಮತಕ್ಷೇತ್ರದಾಗ ಏನೇನಾಗ್ಯಾವು, 5 ಶಾಲೆಗಳು ಹೊನ್ವಾಡ, ಕಾತರಾಳ, ಕೋಟೆಯಾಳ, ಬಿದ್ರಿ, ನಿರೋಣಿ, ಸೀತಾಪುರ 5 ಕಡೆ ಒಂದು ದಿವಸ ಹೊಸದಾಗಿ ಇವತ್ತು ನಾವು ಹೈಸ್ಕೂಲ್ ಅನ್ನು ಮಾಡೀವಿ. ಅದ್ರ ಜೊತೆಗೆ KPS ಶಾಲೆಗಳನ್ನು ಒಂದು ದಿವಸ ಅರ್ಕೇರಿ ಮತ್ತು ಕಾಕಣಿಕಿ, ಈಗಾಗಲೇ ಮೊದಲು ಮಮದಾಪುರ ಇತ್ತು, 5 ಆದ್ಮೇಲೆ ಟೋಟಲ್, ಮತ್ತು ಮಮದಾಪುರ, ಅರ್ಜುನ್ಗಿ ಮತ್ತು ಬಾಬಾನಗರ್ ಮೊದಲಿದ್ದು. ಇವರ ಜೊತೆಗೆ ಈ 2 KPS ಶಾಲೆಗಳನ್ನು ಮಾಡಿದೀವಿ. ಮತ್ತು ಪ್ರತಿ ಶಾಲೆ, ಯಾಕಂದ್ರೆ ನಮ್ಮ ಮಕ್ಕಳು ನೋಡ್ತಾರೆ, ಬರೇ ಅಲ್ಲಿ ಖಾಸಗಿ ಪ್ರೈವೇಟ್ ಶಾಲೆಗೆ ಹೋದ್ರೆ ಸ್ಮಾರ್ಟ್ ಕ್ಲಾಸ್ ನೋಡ್ತಾರೆ. ಇಲ್ಲಿ ಪ್ರತಿಯೊಂದು ನನ್ನ ಮತಕ್ಷೇತ್ರದ ಒಟ್ಟು ಶಾಲೆಯಲ್ಲಿ ಎಲ್ಲಿ 10ನೇ ತಾರೀಕಿನವರ ಅಲ್ಲಿ ಎಲ್ಲಾ ಕಡೆನೂ ಕೂಡ ಕಂಪಲ್ಸರಿ ಸ್ಮಾರ್ಟ್ ಕ್ಲಾಸ್ ಅನ್ನು ಕೊಟ್ಟಿದ್ದೀವಿ. ನಮ್ಮ ವಿಮಾನ ಕಂಪನಿ ಅದಲ್ಲ ಏಕ್ಲಸ್ ಅವ್ರು ಕೊಟ್ಟರೆ ಒಟ್ಟು ಅವರೇ ಕೊಟ್ಟಿದ್ರು. ನಮ್ಮ ಅರವಿಂದ್ ಬೆಳಗೆರೆ ನಮ್ಮವ್ರೆ ಅಮೆರಿಕಾದಾಗ ಇರ್ತಾರ. ಬೆಳಗಾವಿನಾಗಿದ್ದು ಏರೋಸ್ಪೇಸ್ ಪಾರ್ಕ್, ಏಕ್ಲಸ್ ಏರೋಸ್ಪೇಸ್ ಪಾರ್ಕ್ ಅಂತ ಮಾಡಿದಾರೆ. ಎಲ್ಲ ಈ ಬೋಯಿಂಗ್ ವಿಮಾನ, ಆಮೇಲೆ ನಿಮ್ಮ ಏರ್ ಬಸ್ಸು, ಲಾಕ್ಹೀಡ್ ಮಾರ್ಟಿನು ಎಲ್ಲರಿಗೂ ಅವರೇ ಸ್ಪೇರ್ ಪಾರ್ಟ್ಸ್ ಕೊಡ್ತಾರೆ. ಇನ್ನೊಂದು ಇಲೆಕ್ಟ್ರಾನಿಕ್ಸ್ ಶುರು ಮಾಡಿದ್ರೆ, ಆಪಲ್ ಫೋನ್ ಐತಲ್ಲ ಅದಕ್ಕೂ ಕೂಡ ಅವ್ರು ಪಾರ್ಟ್ಸ್ ಶುರು ಮಾಡ್ಕೊಡ್ತಾರೆ. ಅವ್ರು ಇವತ್ತು ದಿವಸ ನನಗೆ ಹೇಳ್ಯಾರ, ನೀವು ಎಷ್ಟು ಸ್ಮಾರ್ಟ್ ಕ್ಲಾಸ್ ಕೇಳಿದ್ರೆ ಅದೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಈಗಾಗಲೇ ನಾವು ಎಲ್ಲ 10ನೇ ತರಗತಿ ತನಕ ಎಲ್ಲ ಕೊಡಿಸಿದೀವಿ. ಇನ್ನು ಮುಂದಿನ ಸಲ 8ನೇ 8ಕ್ಕೂ ಕೂಡ ಎಲ್ಲರಿಗೂ ಕೂಡ ಸ್ಮಾರ್ಟ್ ಕ್ಲಾಸ್ ಕೊಡ್ತೀವಿ. ಇದು ಸರ್ಕಾರದಿಂದ ಎಲ್ಲ ಇದು ಹೇಳ್ತಿಲ್ಲ, ಸರ್ಕಾರದಲ್ಲಿದೆ. ಸರ್ಕಾರ ಹೈಸ್ಕೂಲ್ ಮಾಡಿದ ಅಷ್ಟ ನಮ್ದು. ಇದೆಲ್ಲ ಏನ್ ಮಾಡಾಕಿದ್ದೀವಿ ಇವತ್ತು ಕೈಗಾರಿಕಾ ಸಚಿವನಾಗಿ ಆ CSR ಅನುದಾನದಲ್ಲಿ ಇವತ್ತೆಲ್ಲನೂ ಕೂಡ ನಾವು ಮಾಡಿಕೊಡುವಂಥದ್ದು ಮಾಡ್ತಿದ್ದೀವಿ. ಆಮೇಲೆ 2 ಇಲ್ಲಿ ಬಸ್ ಶೆಲ್ಟರ್ ಒಂದು ಕೇಳಿದ್ವಿ ನೀವು, 75 ಲಕ್ಷ ಅದು CSR 6 ಕಡೆ ಈ ಅದ್ರಾಗ ಬಸ್ ಶೆಲ್ಟರ್ನು ಕೂಡ ಆ CSR ಕಂಪನಿಗಳು ಹೇಳಿವಿ. ಅವರು 6 ಕಡೆ ನಡೆದ 75 ಲಕ್ಷ ಖರ್ಚು ಮಾಡ್ತಿದಾರ. ಮತ್ತೆ ಈಗ ನೋಡಿದ್ರಿ, ನಾವು ನೋಡ್ತಿದ್ವಿ ನಮ್ಮ ಮಕ್ಕಳೆಲ್ಲ, ದೊಡ್ಡವ್ರ ಮಕ್ಕಳೆಲ್ಲ ಖಾಸಗಿ ಶಾಲೆದಾಗ ಹೋದಾಗ ಚಲೋ ಈಗೆಲ್ಲ ಆಟದ ಸಾಮಾನು ನೋಡ್ತಿದ್ರಿ. ಈಗ ನಾ ನೋಡಿದ್ವಿ, ನಾ ಸ್ವಲ್ಪ ಎಲ್ಲ ಕೆಳಗೆ ರೆಡಿ ಮಾಡ್ಕೊಡ್ಬೇಕು. ನಾ ಒಂದ್ ಸ್ವಲ್ಪ ಪ್ರತಿಯೊಂದು ಕಡೆ ದಿವಸ ಇದನ್ನು ಕೂಡ ಏನು ಶಾಲೆ ಆಟ ಆಡೋದು ಮಾಡಿರೋ ಹಿಂದಾಕಿರಲ್ಲ, ಅದು ಕೂಡ CSR ಅನುದಾನ ದಿವಸ ಎಲ್ಲ ಶಾಲೆಗಳಿಗೆ ಸುಮಾರು 200 ಕಡೆ ಆಗ್ತಾವು. ಹಂತವಾಗಿ ದಿವಸ ಎಲ್ಲಾ ಕಡೆನೂ ಕೂಡ ನಮ್ಮ ಮಕ್ಕಳು ಬಹಳ ಖುಷಿ ಪಡ್ತಾರ. ಅವರು ಆಟ ಆಡಕ್ಕೆ ದೈಹಿಕ ಬೌದ್ಧಿಕ ಸಾಮರ್ಥ್ಯ ಜೊತೆಗೆ ದೈಹಿಕ ಸಾಮರ್ಥ್ಯನೂ ಇರ್ಬೇಕು. ಮಕ್ಕಳಿಗೆ ಇವತ್ತು ದಿವಸ ಆಟ ಆಡುವಂತ ಎಲ್ಲಾ ಪ್ಲೇ ಗ್ರೌಂಡ್, ಪ್ಲೇ ಇಕ್ವಿಪ್ಮೆಂಟ್ ಅನ್ನು ಕೂಡ ಪ್ರತಿಯೊಂದು ಶಾಲೆಗೆ CSR ಅನುದಾನದಡಿ ಇವತ್ತು ದಿವಸ ನಾವು ಕೊಡ್ತಾ ಇದೀವಿ ಅನ್ನೋ ಮಾತನ್ನು ಹೇಳಿ, ಇನ್ನು ಉಳಿದ ವಿಚಾರ ಜನರಿಗೆ ಬೇಕಾಗಿದ್ದು 2 ವಿಚಾರ ಮೊದಲು. ಒಂದು, ರೈತರಿಗೆ ನೀರು ಬೇಕು, ನೀರು ಕೊಟ್ಟಿವಿ. ಮತ್ತು ಹೊನ್ವಾಡ ಗ್ರಾಮ ಹೈಯೆಸ್ಟ್ ತುಬಚಿ ಬಬಲೇಶ್ವರದಾಗ ಏನು
ನೀರಾವರಿ ಆಗುವುದರಲ್ಲಿ ಹೈಯೆಸ್ಟ್ ದುಡ್ಡು ನೀರಾವರಿ ಕ್ಷೇತ್ರ ಬರುವುದು ಯಾವ ಗ್ರಾಮ? ಮನವಾಡ ಗ್ರಾಮ. ಓಟ್ ಹಾಕಂಗಿಲ್ಲ ಮಾಡ್ತಾರೆ. ಮಾಸ್ತರ್ ಹೇಳಿದಲ್ಲ, ಎಲ್ಲ ಮಕ್ಕಳಿಗೆ ಮಾಸ್ತರ್ ದೊಡ್ಡ ಎಂ ಬಿ ಪಾಟೀಲ್ರು ನೀರು ಕೊಟ್ಟಾರ. 30 ಲಕ್ಷ 40 ಲಕ್ಷ ರೂಪಾಯಿ ನಮ್ಮ ಜಮೀನ್ ಆಗ್ಯಾವ. ಗಂಡಾಪಟ್ಟಿ ದ್ರಾಕ್ಷಿ ಬೆಳಾತೀವಿ, ಕಬ್ಬು ಬೆಳಾಕತ್ತೀವಿ, ನಾವು ಕೋಟಿ ಗಟ್ಟಲೆ ರೊಕ್ಕ ಎಣ್ಸಾಕತ್ತೀವಿ. ಆಯ್ತಪ್ಪ, ಇಂತೆಲ್ಲ ಮಾಡ್ಯಾನ, ಒಂದು ಓಟ್ ಹಾಕಬೇಕಲ್ಲಪ್ಪ. ಮಸೂಲಿ ಮಾಡ್ತಾರೆ ಎಲ್ಲರೂ ಅಂತಾರೆ ನನಗೆ ಒಂದೊಂದು ಊರಾಗ ನಿಮ್ ಫೋಟೋ ಇಟ್ಟು ಜಗಲಿ ಮ್ಯಾಗ ನಿಮ್ ಫೋಟೋ ಇಟ್ಟು ಪೂಜೆ ಮಾಡ್ತೀನಿ. ನಾನೇನೋ ಜಗಲಿ ಮ್ಯಾಗ ಫೋಟೋ ಇಟ್ಟು ಪೂಜೆ ಮಾಡ್ಬಾರಪ್ಪ. ಮಾಡ್ಯಾನ ಅಂತ ಹೇಳಿ ಒಂದು ಓಟ್ ಹಾಕಿರು ಮರ. ಯಾಕಂದ್ರೆ ಬದಲಾವಣೆ ಅಂದ್ರೆ ಜನ ಜಾಗೃತಿ ಆಗ್ಬೇಕು. ಈ ಕಾರ್ಯಕ್ರಮದಾಗ ಹೇಳುವಂತದ್ದಲ್ಲ. ಇದನ್ನ ಶಾಶ್ವತವಾಗಿ 100 ಬರಗಾಲ ಪ್ರದೇಶ ನಿಮ್ಮೂರಾಗ ಮನವಾಡ ಹೆಸರ ಮನ್ನ ಅಂದ್ರೆ ಬಂಗಾರವಾಡಿ. ಹಿಂದಿನ ಕಾಲದಾಗ ಇರ್ಬೇಕು ಅದು 106 ವರ್ಷದಿಂದ. ಈಗೇನಾಗಿತ್ತು? ಏನಿತ್ತ? ನೀರಿದ್ದಿಲ್ಲ. ನೀರಿಲ್ಲದಕ್ಕೆ ಏನ್ ಮಾಡ್ತಿದ್ರು ರೈತ ಪಾಪ? ಈಗ ನೀರು ಕೊಟ್ಟಾಗ ಸರಿ ವರ್ಷ ಕಬ್ಬು ಬೆಳೆ ಹಾಕ್ತೀರಿ, ದ್ರಾಕ್ಷಿ ಬೆಳೆ ಹಾಕ್ತೀರಿ, ಬೇರೆ ಬೇರೆ ಬೆಳೆ ಹಾಕತ್ತೀರಿ. ನಿಮ್ ಭೂಮಿಗೆ ಮತ್ತೆಲ್ಲ 1 ಲಕ್ಷ 2 ಲಕ್ಷ ಐತಿ. ಈಗ ಆಗಲ್ಲ 20 ಲಕ್ಷ 30 ಲಕ್ಷ ಆಗಲ್ಲ, 50 ಲಕ್ಷ ಹೇಳಿದ್ರೆ ಗಾಬರಿ ಆಗತ್ತೆ. ನಾನು ಒಂದೇ ಊರಲ್ಲ ಇಡೀ ಇದ್ರಾಗ ಮತ್ತೆ ಅಟ್ಟೆ ಎಲ್ಲ ಈಗ ಒಂದು ಡ್ಯಾಮು ಕಟ್ಟಾಕತ್ತೀವಿ. ಇಲ್ಲಿ ಒಂದು TMC ಒಂದು ಬ್ಯಾಸ್ಗಾಗೂ ನಿಮಗೆ ನೀರು ಕೊಡ್ಬೇಕು ರೈತರಿಗೆ ತಿಳ್ಕೊಂಡು ಇದು ಬಾಬಾನಗರದಾಗ ಒಂದು 500-600 ಕೋಟಿ ರೂಪಾಯಿ ಒಂದು ಡ್ಯಾಮು ಕಟ್ಟಾಕತ್ತಿದ್ದೀವಿ. ಅದೇನ್ ಮಾಡ್ತಾರ, ಈ ಮಸೂರಿ ಸೌಕರ್ಯ ಬೀಗರಲ್ಲ ಗೌಟಿಗೆ ಸೋಮನಾಥ್ ಸೌಕರ್ ಬೀಗರು ಇವರೇ ಮೋಟರ್ ಚಾಲು ಮಾಡಕ್ ಬರಂಗಿಲ್ಲ. ಕರೆಕ್ಟದೋ ಸುಡೋದು ನಿಮ್ಮ ಮಂದಿನ ಮೋಟರ್ ಚಾಲು ಮಾಡಕ್ ಬರಂಗಿಲ್ಲ. ಯಾಕೆ? ಅದಕ್ಕೆ ನಮ್ಗೆ ಗಿಟಗಿಟಿನೇ ಬೇಡ ಪಕ್ಕ ಔಟಿಗೆ ಹೋದಂತ ನಾವೇ ಮಾಡಿದೀವಿಲ್ಲ. ನಮಗೆ ಮಳೆಗಾಲದಾಗ ತಗೊಂಡು ನಮ್ಮ ನೀರು ಬಂದು TMC ನೀರು ನಾವು ತಗೋತೀವಿ. ಬ್ಯಾಸಿಗೆಗೂ ಕೂಡ ನಾವು ನೀರು ಕೊಡ್ತೀವಿ. ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀವಿ. ಹೈಯೆಸ್ಟ್ ತುಮಚಿ ಮುಗಿಸದ 6.8 TMC ನೀರು. ಇವತ್ತ ಮಾದಾಯಿದಾಗ 5 ಜಿಲ್ಲೆಗಳು ಹೋರಾಟ ಮಾಡಿದ್ರು 7.5 TMC ನೀರು ಸಲುವಾಗಿ. ಒಂದು 10 ನಿಮಿಷ ಇರ್ತಿರುತ್ತೆ ನಿಮ್ ಸಲ ಬಂದಿನ ಟೈಮ್. 10 ನಿಮಿಷ ಎಲ್ಲ ಶಾಂತಿ ಇರ್ತೀರಿ. ಇವ್ರಿಗೊಂದ್ ಸ್ವಲ್ಪ ಹೇಳ್ಬೇಕು, ನಿಮ್ಮ ಶಾಣೆ ಇವ್ರು ಇಲ್ಲ. ಅದಕ್ಕೆ ಹೇಳ್ತೀನಿ ನಾನು, ನೀವು ಹೇಳ್ಬೇಕಾಗತ್ತೆ ಬುದ್ಧಿಯವರಿಗೆ. 5 ಜಿಲ್ಲೆಗಳು ಕೂಡಿ ಮಾದಾಯಿದಾಗ ಸಾವಿರಾರು ದಿವಸ ಅವರು ಹೋರಾಟ ಮಾಡಿ 7.5 TMC ನೀರು ಕೇಳ್ತಿದ್ರು. ಅವ್ರು ಸಿಕ್ಕಿದ್ದು 3.8 TMC ನೀರು. ನಮ್ಮದು ಬರೇ ಒಂದು ಬಬಲೇಶ್ವರ ಹೋಗ್ಲಿ ಸಾವಳಿಗೆ ಒಂದು ಸೇರಿಸ್ಕೊಂಡು ನಾನೇ ಯಾಕೊಂದು ಬೇರೆ ಲೆಕ್ಕ ಬೇಡ ಅಂತ ಸೇರಿಸ್ಕೊಂಡು ನಮ್ದು 1 ಲಕ್ಷ ಎಕರೆ, ಅವ್ರು 33,000 ಎಕರೆ. ಆದ್ರೆ ಹೈಯೆಸ್ಟ್ ಯಾರಿಗೆ? ಮನವಾಡದವ್ರಿಗೆ. ಇವತ್ತು 2 ಕೇಳಿ ಕೂಲಾಗ್ಯಾವ. ಬಾಗಿನ ಬರಲಿಲ್ಲ ಅಲ್ಲ, ಬಾಗಿನ ಅರ್ಪಣೆ ಮಾಡಕ್ ಬರೀ ಅಂದ್ರೂ ಬರಲಿಲ್ಲ. ಯಾಕಂದ್ರೆ ಸ್ವಲ್ಪ ನಮಗೂ ಅಸಮಾಧಾನ. ನಮಗೂ ಇಟ್ಟೆಲ್ಲ ಮಾಡಿದ್ರು ಕೂಡ ಇವ್ರೇನು ಸುಧಾರಣೆ ಆಗಿರಲ್ಲಪ್ಪ. ಹೊನ್ನವಾಡನ ಬಂಗಾರನ ವಾಡ ಮಾಡಿದ್ವಿ ನಾವು. ಆಯ್ತಪ್ಪ, ಪಾಪ ಪುಣ್ಯ ನನ್ನ ಕರ್ತವ್ಯ ನಾ ಮಾಡಿದ್ವಿ. ಕರಿಕಾವ್ಯುವುದನ್ನು ಮನುಷ್ಯರಾಗುವುದಕ್ಕೆ ಕಣ್ಣೇ ಹೇಳಿಯಲ್ಲ. ಆ ಪ್ರಾಣಿ ಪಕ್ಷಿಗಳು ಏನು ಸಹ ಕೆರೆಯಾಗ ನೀರು ಕುಡಿತಾವು, ಹಳ್ಳಾಗ ನೀರು ಕುಡಿತಾವು. ಅವ್ರ ಆಶೀರ್ವಾದ ನನ್ನ ಮ್ಯಾಗಿರ್ತಾವ. ಈ ಮಕ್ಕಳ ಆಶೀರ್ವಾದ ನನ್ನ ಮ್ಯಾಗಿರ್ತಾವ. ಅವ್ರು ಓಟ್ ಹಾಕ್ಲಿಕ್ಕಿಲ್ಲ, ಅವ್ರ ಓಟಿನ ಅಧಿಕಾರ ಇರ್ಲಿಕ್ಕಿಲ್ಲ ಅವ್ರಿಗೆ. ಅವ್ರ ಆಶೀರ್ವಾದ ನನ್ನ ಬಾಳ ಎತ್ತರಕ್ಕೆ ಹೋಯ್ತಿತ್ತು.